ಜೆಫ್ರಿ ಎಪ್ಸ್ಟೈನ್ ಅನ್ನುವಂಥ ಲೈಂಗಿಕ ಅಪರಾಧಿಯ ಕರಾಳ ಕಥೆಗಳ ಬಗ್ಗೆ ಗೊತ್ತಿದ್ರೂ ಕೂಡ ದಶಕಗಳ ಕಾಲ ಆತನನ್ನ ರಕ್ಷಣೆ ಮಾಡಿದವರು ಯಾರು? ಈ ಜಾಲದಲ್ಲಿ ಇದ್ದಿದ್ದು ಎಪ್ಸ್ಟೈನ್ ಒಬ್ಬನೇ ಅಲ್ಲ ಅಂತ ಅಂದಮೇಲೆ ಯಾವೆಲ್ಲ ಪ್ರಬಲ ಗಣ್ಯರು ಇನ್ನೂ ಹೊಣೆಗಾರಿಕೆಯಿಂದ ಬಚಾವಾಗ್ತಾ ಇದ್ದಾರೆ? 12 ಮತ್ತು 14 ವರ್ಷದ ಹುಡುಗಿಯರನ್ನ ಗಡಿಯುದ್ದಕ್ಕೂ ಕಳ್ಳ ಸಾಗಣೆ ಮಾಡಿದಾಗ ಮಾನವ ಹಕ್ಕುಗಳ ಬಗ್ಗೆ ಸರ್ಕಾರದ ಹೇಳಿಕೆಗಳಿಗೆ ಏನಾದ್ರೂ ಅರ್ಥ ಇದೆಯಾ? ಜೆಫ್ರಿ ಫೈಲ್ಗಳ ಬಿಡುಗಡೆಯಿಂದ ನ್ಯಾಯ ಗೆಲ್ಲುತ್ತಾ ಅಥವಾ ಪ್ರಭಾವಿಗಳನ್ನ ರಕ್ಷಣೆ ಮಾಡೋದಕ್ಕೆ ಸತ್ಯವನ್ನ ಮತ್ತೆ ಸಮಾಧಿ ಮಾಡಲಾಗತ್ತಾ? ಎಪ್ಸ್ಟೈನ್ ಬಗ್ಗೆ ಆಕ್ರೋಶ ವ್ಯಕ್ತ ಆಗ್ತಾ ಇದ್ರು ಕೂಡ ಮಧ್ಯಪ್ರದೇಶದಲ್ಲಿ ಸಾವಿರಾರು ಹುಡುಗಿಯರು ಕಾಣೆಯಾದಾಗ ಮೌನವಾಗಿರೋದು ಯಾಕೆ? ಪ್ರತಿಯೊಂದು ಪ್ರಮುಖ ಕಳ್ಳ ಸಾಗಣೆ ಜಾಲ ಹಣ, ಅಧಿಕಾರ ಮತ್ತೆ ರಾಜಕೀಯ ರಕ್ಷಣೆಯ ಸುತ್ತ ಇರೋದು ಕಾಕತಾಳೀಯನ? ಜೆಫ್ರಿ ಎಡ್ವರ್ಡ್ ಎಪ್ಸ್ಟೈನ್ ಜೊತೆಗಿರೋರ ಫೋಟೋಗಳು ಮತ್ತೆ ಹೆಸರುಗಳು ಬಯಲಿಗೆ ಬರತೊಡಗಿದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಆಗ್ತಾರೆ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಜೆಫ್ರಿ ಎಡ್ವರ್ಡ್ ಎಪ್ಸ್ಟೈನ್ ಜೊತೆಗಿರೋರ ಫೋಟೋಗಳು ಮತ್ತೆ ಹೆಸರುಗಳು ಬಯಲಿಗೆ ಬರ್ತಾ ಇವೆ. ಈಗ ಜೆಫ್ರಿ ಫೈಲ್ಸ್ ನಲ್ಲಿ ಯಾರ್ಯಾರ ಫೋಟೋಗಳು ಬಹಿರಂಗಗೊಳ್ತವೆ ಅನ್ನೋದ್ರ ಬಗ್ಗೆ ಈಗ ಅಮೆರಿಕದಲ್ಲಿ ಭೀತಿ ಇದೆ. ಭಾರತದಲ್ಲಿಯೂ ಕೂಡ ಈ ಚರ್ಚೆ ನಡೀತಾ ಇದೆ. ಈಗ ಯಾವುದೇ ರಾಜಕಾರಣಿ, ಯಾವುದೇ ಉದ್ಯಮಿ ಹೆಸರು ಬಹಿರಂಗ ಆಗುತ್ತಾ ಅನ್ನುವಂತಹ ಒಂದು ಕುತೂಹಲ ಇದೆ. ಈಗ ಈ ಫೈಲ್ಗಳಿಂದ ಹೊರಹೊಮ್ಮಲಿರುವಂತಹ ಸತ್ಯ ನಿಜವಾಗಿಯೂ ಅಮೆರಿಕದ ಆತ್ಮಸಾಕ್ಷಿಯನ್ನ ಅಲುಗಾಡಿಸುತ್ತಾ? ಬರೀ ಫೋಟೋಗಳಿಂದ ತಪ್ಪಿತಸ್ಥರು ಅಂತ ಸಾಬೀತಾಗದೇ ಇದ್ರು ಲೈಂಗಿಕ ಅಪರಾಧಿ ಮತ್ತೆ ಅಪ್ರಾಪ್ತ ಹುಡುಗಿಯರ ಮಾನವ ಕಳ್ಳ ಸಾಗಣೆದಾರ ಎಪ್ಸ್ಟೈನ್ ಜೊತೆಗೆ ಯಾರು ನಿಕಟ ಸಂಪರ್ಕದಲ್ಲಿದ್ರು ಅನ್ನೋದ್ರ ಬಗ್ಗೆ ಸುಳಿವಂತೂ ಸಿಗುತ್ತೆ. ಡೊನಾಲ್ಡ್ ಟ್ರಂಪ್, ಜೆಫ್ರಿ ಎಪ್ಸ್ಟೈನ್, ಮೆಲಾನಿಯಾ ಟ್ರಂಪ್ ಹಾಗೆ ಎಪ್ಸ್ಟೈನ್ನ ದೀರ್ಘಕಾಲದ ಗೆಳತಿ ಗಿಸ್ಲೆನ್ ಮ್ಯಾಕ್ಸ್ವೆಲ್, ಬಿಲ್ ಕ್ಲಿಂಟನ್ ಮತ್ತೆ ಬ್ರಿಟಿಷ್ ರಾಜಮನೆತನದ ಸದಸ್ಯರು ಸಹ ಎಪ್ಸ್ಟೈನ್ ಜೊತೆಗಿನ ಫೋಟೋಗಳಲ್ಲಿರೋದು ಗೊತ್ತಾಗಿದೆ. ಈಗ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಫೋಟೋಗಳು ಕೂಡ ಹೊರಬಂದಿವೆ. ಬಿಲ್ ಗೇಟ್ಸ್ ಕಡೆಯಿಂದ ಈ ಬಗ್ಗೆ ಇನ್ನೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಯಾವುದೇ ಸರ್ಕಾರದ ಮುಖ್ಯಸ್ಥರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುವ ಮತ್ತೆ ಶತಕೋಟಿ ರೂಪಾಯಿಗಳನ್ನ ದೇಣಿಗೆ ನೀಡುವಂತಹ ಈ ವ್ಯಕ್ತಿ ಜೆಫ್ರಿ ಫೈಲ್ನಲ್ಲಿ ಇರೋದು ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ. ಈಗ 12 ರಿಂದ 14 ವರ್ಷ ವಯಸ್ಸಿನ ಹುಡುಗಿಯರ ಸೆಕ್ಸ್ ಟ್ರಾಫಿಕಿಂಗ್ ಜಾಲ ನಡೆಸ್ತಾ ಇದ್ದಂತಹ ಎಪ್ಸ್ಟೈನ್ ಜೊತೆಗೆ ಬಿಲ್ ಗೇಟ್ಸ್ ಅಂತವರು ಯಾಕಿದ್ರು? ಜೆಫ್ರಿ ಫೈಲ್ಗಳು ಬಯಲಾಗ್ತಾ ಇರುವಾಗ ಜಾಗತಿಕ ಶ್ರೀಮಂತರು, ಕಾರ್ಪೊರೇಟ್ಗಳು ಮತ್ತೆ ಜಾಗತಿಕ ನಾಯಕರ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕುತೂಹಲ ಮೂಡುತ್ತೆ. ಜೆಫ್ರಿ ಫೈಲ್ಸ್ ಇನ್ ಮುಂದೆ ರಹಸ್ಯವಾಗಿರೋದಿಲ್ಲ, ಅವುಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಲೈಂಗಿಕ ಅಪರಾಧಿಯಾಗಿದ್ದಂಥ ಎಪ್ಸ್ಟೈನ್ ಜೈಲಿನಲ್ಲಿ ಸಾವನ್ನಪ್ಪದ. ಆತನದು ಸಹಜ ಸಾವು ಅಥವಾ ಕೊಲೆಯೋ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗ ಆತ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಕಳ್ಳ ಸಾಗಣೆಯಲ್ಲಿ ಭಾಗಿಯಾಗಿದ್ದ. ಈ ಕಾರಣಕ್ಕಾಗಿನೇ ಅನೇಕ ದೇಶಗಳ ಶತಕೋಟಿ ಡಾಲರ್ ಮೌಲ್ಯದ ಕೈಗಾರಿಕೋದ್ಯಮಿಗಳು, ಚಲನಚಿತ್ರ ತಾರೆಯರು ಮತ್ತೆ ರಾಜಕಾರಣಿಗಳು ಆತನ ಜೊತೆಗೆ ಸಂಪರ್ಕದಲ್ಲಿದ್ರು. ಅವರಲ್ಲಿ ಹಲವರು 12 ರಿಂದ 14 ವರ್ಷ ವಯಸ್ಸಿನ ಹುಡುಗಿಯರನ್ನ ಶೋಷಿಸಿದ್ದಾರೆ ಅನ್ನುವಂಥ ಆರೋಪ ಇದೆ. ಎಪ್ಸ್ಟೈನ್ ಪ್ರಕರಣವನ್ನ ತನಿಖೆ ಮಾಡಿದಾಗ ಅವನ ದುಷ್ಕೃತ್ಯಗಳ ಫೈಲ್ ಅನ್ನ ಸಂಗ್ರಹಿಸಲಾಯಿತು. ಆ ಫೈಲ್ಗೆ ಸಂಬಂಧಪಟ್ಟಂತಹ ಫೋಟೋಗಳನ್ನ ಕ್ರಮೇಣ ಬಿಡುಗಡೆ ಮಾಡಲಾಗ್ತಾ ಇದೆ. US ಕಾಂಗ್ರೆಸ್ನಲ್ಲಿ ದೀರ್ಘ ಚರ್ಚೆ ನಡೆದ ಬಳಿಕ ಡೆಮಾಕ್ರೆಟ್ಗಳ ಜೊತೆಗೆ ರಿಪಬ್ಲಿಕನ್ ಸಂಸದರು ಕೂಡ ಎಪ್ಸ್ಟೈನ್ ಫೈಲ್ ಅನ್ನ ಸಾರ್ವಜನಿಕಗೊಳಿಸುವಂತೆ ಮತವನ್ನ ಚಲಾಯಿಸಿದ್ರು. ಟ್ರಂಪ್ ಹೆಸರನ್ನ ಸಹ ಉಲ್ಲೇಖ ಮಾಡಲಾಗ್ತಾ ಇದೆ. ಆದ್ರೆ ಅವ್ರ ಪಕ್ಷದ ಸಂಸದರು ಕೂಡ ಫೈಲ್ ಅನ್ನ ಸಾರ್ವಜನಿಕಗೊಳಿಸುವಂತೆ ಒತ್ತಾಯ ಮಾಡಿದ್ರು. ಇದು ಭಾರತದಲ್ಲಿ ಅಸಾಧ್ಯ. ಭಾರತದ ಜನರು ಅಂತಹ ಒತ್ತಾಯವನ್ನ ಯಾವತ್ತಿಗೂ ಮಾಡೋದಿಲ್ಲ. ಜೆಫ್ರಿ ಫೈಲ್ನ ಸುಮಾರು 70 ಫೋಟೋಗಳನ್ನು ಬಿಡುಗಡೆ ಮಾಡಲಾಗಿದೆ. ಈಗ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಫೋಟೋಗಳು ಬಿಡುಗಡೆ ಆಗಬಹುದು. 95,000ಕ್ಕೂ ಹೆಚ್ಚು ಫೋಟೋಗಳಿವೆ ಅಂತ ಹೇಳಲಾಗಿದೆ. ಅವೆಲ್ಲವೂ ಬಿಡುಗಡೆ ಆಗಬಹುದು ಅಂತ ಮಾಧ್ಯಮ ವರದಿಗಳು ಹೇಳ್ತವೆ. ಆದ್ರೆ ಕೇವಲ ಫೋಟೋದಲ್ಲಿ ಇದ್ದ ಮಾತ್ರಕ್ಕೆ ವ್ಯಕ್ತಿಯ ತಪ್ಪನ್ನ ದೃಢೀಕರಿಸೋದಿಕ್ಕಾಗೋದಿಲ್ಲ. ಹಾಗೇನೆ ಫೋಟೋಗಳ ಬಗ್ಗೆ ನಿರಾಕರಣೆ ತುಂಬಾನೇ ಸುಲಭ. ಮಾನನಷ್ಟ ಮೊಕದ್ದಮೆ ಹೂಡೋದಿಕ್ಕೂ ಕೂಡ ಅಲ್ಲಿ ಅವಕಾಶ ಇರುತ್ತೆ. ಈ ವರ್ಷದ ಜುಲೈನಲ್ಲಿ ಎಪ್ಸ್ಟೈನ್ ಫೈಲ್ಗೆ ಸಂಬಂಧಪಟ್ಟಂತ ಪ್ರಕರಣದಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ ಟ್ರಂಪ್ ಮತ್ತೆ ಜೆಫ್ರಿ ಸಂಬಂಧದ ಬಗ್ಗೆ ಮಾಹಿತಿಯನ್ನ ಪ್ರಕಟಿಸಿದಾಗ ಟ್ರಂಪ್ ಆ ಪತ್ರಿಕೆಯ ಮೇಲೆ ಮೊಕದ್ದಮೆಯನ್ನು ಹೂಡಿದ್ರು. ಈ ಲೈಂಗಿಕ ದಂಧೆಯ ಹಿಂದೆ ಪ್ರಪಂಚದಾದ್ಯಂತ ಅಪಹರಿಸಲ್ಪಟ್ಟ, ಸಿಕ್ಕಾಕೊಂಡ ಮತ್ತೆ ಬಲವಂತಕ್ಕೆ ತುತ್ತಾದಂತಹ ನತದೃಷ್ಟ ಹುಡುಗಿಯರ ಹೃದಯ ವಿದ್ರಾವಕ ಕಥೆಗಳಿವೆ ಅನ್ನೋದು ಮಾತ್ರ ಸತ್ಯ. ಶ್ರೀಮಂತನಾಗಿದ್ದಂಥ ಎಪ್ಸ್ಟೈನ್ಗೆ ಪ್ರಪಂಚದಾದ್ಯಂತದ ಅಂಥದ್ದೇ ಶ್ರೀಮಂತ ವ್ಯಕ್ತಿಗಳೊಂದಿಗೆ ಸಂಪರ್ಕ ಇತ್ತು. ಈ ಜನರು ಅವನ ಪಾರ್ಟಿಗಳಿಗೆ ಆಗಾಗ ಬರ್ತಾ ಇದ್ರು. ಅವನ ಕೆಲಸ ಏನು ಅಂತ ಅಂದ್ರೆ ಅಪ್ರಾಪ್ತ ಹುಡುಗಿಯರನ್ನ ಕಳ್ಳ ಸಾಗಣೆ ಮಾಡಿ ಇವರಿಗೆ ಒದಗಿಸೋದಾಗಿತ್ತು. ಆ ಹುಡುಗಿಯರು ಅವನ ಬಲೆಗೆ ಬಿದ್ದಂತಹ ಸಂದರ್ಭಗಳು ಮತ್ತೆ ಅವ್ರಿಗೆ ಏನಾಯ್ತು ಅನ್ನೋದು ಕೂಡ ವರದಿಯಾಗಿದೆ. ಭಾರತದಲ್ಲಿ
ಮಧ್ಯಪ್ರದೇಶದಲ್ಲಿ ಒಂದು ವರ್ಷದೊಳಗೇನೆ 23,000ಕ್ಕೂ ಹೆಚ್ಚು ಅಪ್ರಾಪ್ತ ಹುಡುಗಿಯರು ಮತ್ತೆ ಮಹಿಳೆಯರು ಕಣ್ಮರೆಯಾಗಿದ್ದಾರೆ. ಅವ್ರು ತಾವಾಗಿನೇ ಓಡ್ ಹೋದ್ರ ಅಥವಾ ಯಾವುದೋ ಕಾರಣದ ಕೈಗಳು ಅವರನ್ನ ಕತ್ತಲ ಲೋಕಕ್ಕೆ ತಳ್ಳಿವೆಯಾ ಅಥವಾ ಇದ್ರ ಹಿಂದೆ ಯಾವುದಾದ್ರೂ ಒಂದು ಗ್ಯಾಂಗ್ ಇದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಅಂತೂ ಗೊತ್ತಿಲ್ಲ. ಜನವರಿ 2024ರಿಂದ ಜನವರಿ 2025 ಅವಧಿಯಲ್ಲಿ ಮಧ್ಯಪ್ರದೇಶದಿಂದ 23,000ಕ್ಕೂ ಹೆಚ್ಚು ಹುಡುಗಿಯರು ನಾಪತ್ತೆಯಾಗಿದ್ದಾರೆ. 2019ರಿಂದ 2021 ಅವಧಿಯಲ್ಲಿ ಈ ರಾಜ್ಯದಲ್ಲಿ ಸುಮಾರು ಹುಡುಗಿಯರು ಮತ್ತೆ ಮಹಿಳೆಯರು ಕಾಣೆಯಾದಂತಹ 2 ಲಕ್ಷ ಪ್ರಕರಣಗಳು ದಾಖಲಾಗಿವೆ. ಇದು ದೇಶದಲ್ಲೇನೆ ಅತಿ ಹೆಚ್ಚು. 2019ರಿಂದ 2021 ಅವಧಿಯಲ್ಲಿ ಭಾರತದಲ್ಲಿ 13 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತ್ತೆ ಹುಡುಗಿಯರು ನಾಪತ್ತೆಯಾಗಿದ್ದಾರೆ. ಆದ್ರೆ ಈ ಬಗ್ಗೆ ಮಧ್ಯಪ್ರದೇಶದ ಕಾಣೆಯಾದ ಹುಡುಗಿಯರ ಬಗ್ಗೆ ಚರ್ಚೆಗಳೇ ಇಲ್ಲ. ಕಳೆದ ಕೆಲ ವರ್ಷಗಳಿಂದ ಎಪ್ಸ್ಟೀನ್ ಫೈಲ್ಗಳ ಕುರಿತು ಯುಎಸ್ನಲ್ಲಿ ಲೆಕ್ಕ ಇಲ್ಲದಷ್ಟು ವರದಿಗಳು ಬಂದಿವೆ. ಎಪ್ಸ್ಟೀನ್ ಅಂತಾರಾಷ್ಟ್ರೀಯ ಲೈಂಗಿಕ ಜಾಲವನ್ನ ನಡೆಸ್ತಾ ಇದ್ದಾನೆ ಅಂತ ಹೇಳುವಂತಹ ಸಾಕ್ಷ್ಯಚಿತ್ರವನ್ನ ನಿರ್ಮಿಸಲಾಯಿತು. ಅವನೊಂದಿಗೆ ಗಿಸ್ಲೆನ್ ಮ್ಯಾಕ್ಸ್ವೆಲ್ ಅನ್ನುವಂಥ ಮಹಿಳೆ ಕೂಡ ಇದ್ಲು. 2018ರ ನವೆಂಬರ್ನಲ್ಲಿ ಜೂಲಿ ಕೆ ಬ್ರೌನ್ ಅನ್ನುವಂಥ ಪತ್ರಕರ್ತೆ 1 ವರ್ಷದ ಕಠಿಣ ಪರಿಶ್ರಮದ ನಂತರ 3 ಭಾಗಗಳಲ್ಲಿ ಆ ಒಂದು ವರದಿಯನ್ನು ಪ್ರಕಟಿಸಿ ಎಪ್ಸ್ಟೀನ್ನ ಕರಾಳ ಚಟುವಟಿಕೆಗಳನ್ನ ಬಹಿರಂಗಪಡಿಸ್ತಾರೆ. ಫ್ಲೋರಿಡಾದ ಮಿಯಾಮಿ ಹೆರಾಲ್ಡ್ನಲ್ಲಿ ಅದು ಪ್ರಕಟ ಆಗಿದೆ. ಕಡೆಗೆ ಆ ವರದಿಯನ್ನೇ ಅಡಗಿಸುವಂಥ ಯತ್ನಗಳು ಕೂಡ ನಡೆದವು. ಇದಕ್ಕಿದ ಹಾಗೆ ಅಮೆರಿಕದಲ್ಲಿ ರಷ್ಯಾದ ಚುನಾವಣಾ ಹಸ್ತಕ್ಷೇಪದ ಬಿರುಗಾಳಿ ಸ್ಫೋಟಿಸಿ ಎಪ್ಸ್ಟೀನ್ ಫೈಲ್ಸ್ ಕಥೆ ಮುಸುಕಾಗೋದಿಕ್ ಪ್ರಾರಂಭ ಆಯಿತು. ಪತ್ರಿಕೆ ಪ್ರತಿಭಾನ್ವಿತ ಪತ್ರಕರ್ತರು ಶೋಷಣೆಗೊಳಗಾದಂಥ 80 ಹುಡುಗಿಯರನ್ನ ಗುರುತಿಸಿದ್ರು. 60 ಹುಡುಗಿಯರ ಸ್ಥಳಗಳು ಪತ್ತೆಯಾಗಿವೆ ಅದರಲ್ಲಿ. ಹಾಗೆ ಮಿಯಾಮಿ ಹೆರಾಲ್ಡ್ ಅವರಲ್ಲಿ 8 ಜನರೊಂದಿಗೆ ಮಾತಾಡಿದೆ. ನಂತರ ಪತ್ರಿಕೆ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿತು. ಎಪ್ಸ್ಟೀನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರಾರು ದಾಖಲೆಗಳನ್ನ ಬಿಡುಗಡೆ ಮಾಡುವಂತೆ ಕೋರಿ ಅದು ಮೊಕದ್ದಮೆಯನ್ನು ಹೂಡಿತು. ಅವನು ಹೇಗೆ ಕಾನೂನಿನಿಂದ ತಪ್ಪಿಸ್ಕೊಂಡ, ಅವನನ್ನ ಯಾರು ರಕ್ಷಿಸಿದ್ರು ಅನ್ನೋದ್ರ ಬಗ್ಗೆ ಆ ಪತ್ರಿಕೆ ಪತ್ರಕರ್ತರು ತನಿಖೆಯನ್ನ ಮಾಡಿದ್ರು. ಅವನ ಕ್ರಿಮಿನಲ್ ಜಾಲ ಅಮೆರಿಕ ಮತ್ತೆ ಪ್ರಪಂಚದಾದ್ಯಂತದ ಪ್ರಬಲ ವ್ಯಕ್ತಿಗಳನ್ನ ಒಳಗೊಂಡಿರೋದ್ರಿಂದ ಅವನನ್ನ ರಕ್ಷಿಸೋದಿಕ್ಕೆ ಪ್ರಯತ್ನಿಸಲಾಗಿತ್ತು. ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಕಳ್ಳಸಾಗಣೆ ಆರೋಪ ಬಂತು. ಕಡೆಗೆ ಆತ ಜೈಲಿನಲ್ಲೇ ಸಾವನ್ನಪ್ಪಿದ. ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಲಾಯಿತು. ಆದ್ರೂ ಕೂಡ ಕೊಲೆಯಾದ್ನ ಅನ್ನುವಂಥ ಚರ್ಚೆಯು ಇನ್ನೂ ನಡೀತಾ ಇದೆ. ಆತನ ವಿರುದ್ಧದ ಸ್ಥಗಿತಗೊಂಡ ತನಿಖೆಯನ್ನು ಮತ್ಯಾಕ್ ಆರಂಭ ಮಾಡಲಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಅಮೆರಿಕದಲ್ಲಿ ಚರ್ಚೆ ಆಗ್ತಾ ಇದೆ. ಎಪ್ಸ್ಟೀನ್ ಜಾಲ ಬಿಳಿಯರು, ಶ್ರೀಮಂತರು, ಯಹೂದಿಗಳು ಮತ್ತೆ ನ್ಯೂಯಾರ್ಕ್ನ ಶ್ರೀಮಂತ ಲಾಬಿಗಳನ್ನು ಒಳಗೊಂಡಿದೆ ಅಂತ ಹೇಳಲಾಗತ್ತೆ. ಮತ್ತೆ ಈ ಗುರುತಿನ ಕಾರಣದಿಂದಾಗಿನೇ ಆತ ಸುರಕ್ಷಿತವಾಗಿದ್ದ ಅಂತ ಹೇಳಲಾಗ್ತದೆ. ಮಾಜಿ ಅಧ್ಯಕ್ಷರಿಂದ ಹಿಡಿದು ಭವಿಷ್ಯದ ಅಧ್ಯಕ್ಷರವರೆಗೆ ಎಲ್ಲರೂ ಕೂಡ ಆಗಾಗ ಆತನ ಪಾರ್ಟಿಗಳಿಗೆ ಹೋಗ್ತಾ ಇದ್ರು. ಸಿನಿಮಾ ತಾರೆಯರು, ಪ್ರಾಧ್ಯಾಪಕರು, ಲೇಖಕರು, ವಕೀಲರು, ಪತ್ರಕರ್ತರು, ರಾಜಕಾರಣಿಗಳು ಎಲ್ಲರೂ ಕೂಡ ಅವನ ಪಾರ್ಟಿಗಳಿಗೆ ಹಾಜರಾಗಿದ್ರು. ಎಪ್ಸ್ಟೀನ್ ಸಂಪರ್ಕಗಳು US ಸರ್ಕಾರದಿಂದ ಚಲನಚಿತ್ರೋದ್ಯಮದವರೆಗೂ ಕೂಡ ವಿಸ್ತರಿಸಿದ್ವು. ಹಾಗಾಗಿ ಈ ಕಥೆ ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಆದರೆ ಶ್ರೀಮಂತರನ್ನ ರಕ್ಷಿಸುವಂತ ಸಂಪೂರ್ಣ ಜಾಲದ ಬಗೆಗಿನದಾಗಿದೆ. ಇದು ಶ್ರೀಮಂತರಿಗಾಗಿ ಪ್ರಪಂಚ ವಿಭಿನ್ನ ಕಾನೂನುಗಳನ್ನು ಹೊಂದಿದೆ. ಹಲವಾರು ಬಲಿಪಶುಗಳು ಮತ್ತೆ ಮಹಿಳೆಯರು ಎಪ್ಸ್ಟೀನ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿದರು. ಎಪ್ಸ್ಟೀನ್ಗೆ ಸಹಾಯ ಮಾಡಿದಂಥ ಅಧಿಕಾರಿಯ ಬಗ್ಗೆಯೂ ಕೂಡ ಪ್ರಶ್ನೆಗಳು ಉದ್ಭವಿಸಿದವು. ಆತನ ಶಿಕ್ಷೆಯನ್ನು ಕಡಿಮೆ ಮಾಡುವಲ್ಲಿ ಮತ್ತೆ ಆತನ ಅಪರಾಧ ಕೃತ್ಯಗಳು ಮುಂದುವರಿಯೋದಕ್ಕೆ ಅವಕಾಶ ನೀಡುವಲ್ಲಿ ಆ ಅಧಿಕಾರಿಯ ಪಾತ್ರ ಇದೆ ಅಂತ ಹೇಳಲಾಗತ್ತೆ. ಅದಾದ ನಂತರ ಎಪ್ಸ್ಟೀನ್ ಕಥೆ ಅಮೆರಿಕದ ಗಮನ ಸೆಳೀತು. ಆತನೊಂದಿಗಿನ ಪ್ರಭಾವಶಾಲಿ ಜನರ ಸಂಬಂಧಗಳು ಬಯಲಿಗೆ ಬರತೊಡಗಿದ್ವು. ಕಡೆಗೆ ಎಪ್ಸ್ಟೀನ್ನ ಕರಾಳ ಕಥೆ ಬಯಲಾಗುವಲ್ಲಿ ಜೂಲಿ ಬ್ರೌನ್ ದೊಡ್ಡ ಕೆಲಸ ಮಾಡಿದ್ರು. ಎಪ್ಸ್ಟೀನ್ ಜಾಲ ಅಮೆರಿಕದ ಪ್ರಬಲ ವ್ಯಕ್ತಿಗಳನ್ನು ಒಳಗೊಂಡಿರಬಹುದು, ಆದರೂ US ಸಂಸತ್ತು ಈ ಒಂದು ಮಾಹಿತಿಯನ್ನ ಮರೆ ಮಾಡೋದಕ್ಕೆ ಪ್ರಯತ್ನಿಸಲಿಲ್ಲ. ಅದನ್ನ ಜಗತ್ತಿಗೆ ಬಹಿರಂಗಪಡಿಸೋದಕ್ಕೆ ಅದು ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿತು. ಈ ವಿಷಯದ ಕುರಿತು ವಿಚಾರಣೆಗಳು ನಿಯತಕಾಲಿಕವಾಗಿ US ಸಂಸದೀಯ ಸಮಿತಿಗಳ ಮುಂದೆ ನಡೆಯುತ್ತವೆ. ದಾಖಲೆಗಳನ್ನ ಬಿಡುಗಡೆ ಮಾಡಲಾಗುತ್ತೆ. ಎಪ್ಸ್ಟೀನ್ ಜೊತೆಗೆ ಟ್ರಂಪ್ ಅವರ ಸಂಬಂಧ ಏನು ಅನ್ನೋದು ದೇಶಕ್ಕೆ ತಿಳಿಸಬೇಕು ಅನ್ನೋಂಥ ಬೇಡಿಕೆಯೂ ಕೂಡ ಇದೆ. ಈ ವರ್ಷದ ಜೂನ್ನಲ್ಲಿ ಎಲಾನ್ ಮಸ್ಕ್ ಮತ್ತೆ ಟ್ರಂಪ್ ಘರ್ಷಣೆಯಾದಾಗ ಟ್ರಂಪ್ ಅವರ ಹೆಸರು ಸೀಲ್ ಮಾಡಿದಂಥ ಎಪ್ಸ್ಟೀನ್ ಪಟ್ಟಿಯಲ್ಲಿದೆ ಅಂತ ಮಸ್ಕ್ ಅವರು ಹೇಳಿದ್ರು. ಅದಕ್ಕಾಗಿನೇ ಅದನ್ನ ಬಿಡುಗಡೆ ಮಾಡಲಾಗ್ತಾ ಇಲ್ಲ ಅಂತ ಹೇಳಲಾಯಿತು. ನವೆಂಬರ್ 2025ರಲ್ಲಿ ಟ್ರಂಪ್ ಎಪ್ಸ್ಟೀನ್ ಅಪರಾಧಗಳ ಬಗ್ಗೆ ತಿಳಿದಿರಬಹುದು ಅಂತ ಸೂಚಿಸುವಂತಹ 3 ಇಮೇಲ್ಗಳು ಕಾಣಿಸ್ಕೊಂಡು ಇದು ಎಪ್ಸ್ಟೀನ್ ಫೈಲ್ಸ್ ಸಾರ್ವಜನಿಕಗೊಳಿಸಬೇಕು ಅನ್ನುವಂಥ ಬೇಡಿಕೆ ತೀವ್ರಗೊಳ್ಳೋದಕ್ಕೆ ಕಾರಣ ಆಯಿತು. ಕಳೆದ ತಿಂಗಳು 19ರಂದು ಟ್ರಂಪ್ ದಿ ಎಪ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್ಗೆ ಸಹಿಯನ್ನು ಹಾಕಿದ್ರು. ಅಂದ್ರೆ ಇದ್ರ ಪ್ರಕಾರ ಎಪ್ಸ್ಟೀನ್ಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ 1 ತಿಂಗಳೊಳಗೆ ಸಾರ್ವಜನಿಕಗೊಳಿಸಬೇಕು. ಈಗ ಆ ತಿಂಗಳು ದಾಟಿದೆ. ಕೆಲವೇ ಫೋಟೋಗಳು ಮಾತ್ರನೇ ಬಯಲಾಗಿವೆ. ಎಲ್ಲಾ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಅಮೆರಿಕದಲ್ಲಿ ಮಾತ್ರ ಅಲ್ಲದೇನೆ ಜಾಗತಿಕ ರಾಜಕೀಯದಲ್ಲೂ ಕೂಡ ಭೂಕಂಪನೆ ಉಂಟಾಗಬಹುದು. ಶತಕೋಟ್ಯಾಧಿಪತಿಗಳ ಬೇರುಗಳು ಜಗತ್ತಿನಲ್ಲಿ ಆಳವಾಗಿವೆ
ಮತ್ತೆ ಅವರು ಅಷ್ಟು ಸುಲಭವಾಗಿ ಅಲುಗಾಡೋದಿಲ್ಲ. ಅಧಿಕಾರದ ಮೇಲಿನ ಅವ್ರ ಹಿಡಿತ ಮತ್ತೆ ಮಾಧ್ಯಮದ ಮೇಲಿನ ಅವರ ನಿಯಂತ್ರಣ ಜಗತ್ತಿನೆಲ್ಲೆಡೆಯೂ ಪ್ರಬಲವಾಗಿದೆ. ಹಾಗಾಗಿ ಸರ್ಕಾರಗಳು ಕೂಡ ಭಂಡತನದಿಂದಲೇ ವರ್ತಿಸುತ್ತವೆ. ಹಲವಾರು ಆರೋಪಗಳ ನಡುವೆನೂ ಯಾರಿಗೂ ಇಲ್ಲಿ ಲಜ್ಜೆ ಅಂತ ಅನಿಸೋದಿಲ್ಲ. ಈಗ ಎಪ್ಸ್ಟೈನ್ ಫೈಲ್ಸ್ ಬಗ್ಗೆ ದೊಡ್ಡ ಸುದ್ದಿ ಎದ್ದಿರುವಾಗ ಮಧ್ಯಪ್ರದೇಶದ ಆ 23,000 ಹುಡುಗಿಯರು ಎಲ್ಲಿ ಕಣ್ಮರೆಯಾದ್ರು ಮತ್ತೆ ಅವ್ರ ಮೇಲೆ ಯಾವುದೇ ಫೈಲ್ ಯಾಕೆ ಇಲ್ಲ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. 1 ವರ್ಷಕ್ಕೆ ಒಂದು ರಾಜ್ಯದಲ್ಲಿ ಪ್ರತಿದಿನ 40ಕ್ಕೂ ಹೆಚ್ಚು ಹುಡುಗಿಯರು ಕಣ್ಮರೆಯಾಗಿದ್ದಾರೆ ಅಂತ ಅಂದ್ರೆ ಅದ್ರ ಬಗ್ಗೆ ಯಾಕೆ ಆತಂಕ ಇಲ್ಲ? ಯಾಕೆ ಅಸಾಧಾರಣ ಮೌನವನ್ನು ವಹಿಸಲಾಗಿದೆ? ಪ್ರಶ್ನೆ ಮಾಡಬೇಕಾದಂಥ ಮಾಧ್ಯಮಗಳು ಇವತ್ತೇನು ಮಾಡ್ತಾ ಇವೆ? ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.